ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬಂದು ಸ್ಟಾರ್ಟಿಂಗಲ್ಲೇ ಇದೇನಿದ್ರು ತೋರಿಸ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ನಾನು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ನನ್ನ ಗಂಡನ ಮನೆಯಿಂದ. ಅಮ್ಮನ ಮನೆಗೆ ಹೋಗೋದು ಅಂತ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಖುಷಿ. ಅಮ್ಮ ಬಾ ಬಾ ಅಂತ ಕರಿತಾನೆ ಇದ್ರು. ನಾನು ಹೋಗಿರಲಿಲ್ಲ, ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇದ್ದೀನಿ. ಬಟ್ ಒಬ್ಬಳೇ ಹೋಗ್ತಾ ಇದ್ದೀನಿ, ಸಂತು ಬರ್ತಾ ಇಲ್ಲ. ಅವ್ರು ಬಂದು ಚನ್ನಪಟ್ಟಣದವರೆಗೂ ಬಿಟ್ಕೊಡ್ತಾರೆ, ನಾನು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ. ಬಸ್ಸಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ, ಆದರೂ ಆಪ್ಷನ್ ಇಲ್ಲದೆ ಹೋಗ್ತಾ ಇದ್ದೀನಿ. ಸಂತುಗೆ ನನ್ನನ್ನು ಕಳ್ಸೋಕ್ಕೆ ಇಷ್ಟ ಇಲ್ಲ, ಆದ್ರೂ ನಾನು ಖುಷಿಗೋಸ್ಕರ ಕಳಿಸಿದ್ರು. ಬಟ್ ಬಸ್ ತುಂಬ ರಶ್ ಇತ್ತು, ನಿಂತ್ಕೊಂಡೇ ಟ್ರಾವೆಲ್ ಮಾಡೋಣ ಅಂದ್ಕೊಂಡು ಹತ್ತಿದೆ. ಬಟ್ ರಾಮನಗರ ಹತ್ತತ್ರ ಆವಾಗ ಸೀಟ್ ಸಿಕ್ತು ನನಗೆ. ಹಿಂಗೂ ಸೀಟ್ ಸಿಕ್ಕಲ್ಲಪ್ಪ ಅಂತ ಕೂತ್ಕೊಂಡೆ. ಒಂದು ಬೇಜಾರೇನಪ್ಪ ಅಂತ ಅಂದರೆ, ನಮ್ಮಮ್ಮನ ಮನೆಗೆ ಹೋಗ್ಬೇಕು ಅಂದರೆ ನಾನು 3 ಬಸ್ಸಲ್ಲಿ ಹೋಗಬೇಕು. ಒಂದು ಚನ್ನಪಟ್ಟಣದಿಂದ ಸ್ಯಾಟ್ಲೈಟ್ಗೆ ಹೋಗಬೇಕು, ಅಲ್ಲಿ ರೋಡ್ ದಾಟೋ ಅಷ್ಟಲ್ಲಂತೂ ನನಗಂತೂ ತಲೆ ಕೆಟ್ಟು ಗೊಬ್ಬರ ಹಿಡ್ದೋಗ್ಬಿಡುತ್ತೆ. ನನಗಂತೂ ಅಲ್ಲಿ ರೋಡ್ ದಾಟೋದೇ ದೊಡ್ಡ ಕಷ್ಟ. ಅವರು ಆ ರೋಡ್ ಸೈಡಲ್ಲಿ ನಿಲ್ಲಿಸೋದು ಇಲ್ಲ, ಡೈರೆಕ್ಟ್ ಬಸ್ ಸ್ಟಾಪ್ ಹೋಗಿ ನಿಲ್ಲಿಸ್ತಾರೆ. ಅಲ್ಲಿಂದ ಬರೋ ಅಷ್ಟರಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ. ನೆಕ್ಸ್ಟು ಮೆಜೆಸ್ಟಿಕ್ಗೆ ಹೋಗಬೇಕು ಸ್ಯಾಟ್ಲೈಟಿಂದ. ನಾನು ಮೆಜೆಸ್ಟಿಕ್ ಬರೋ ಅಷ್ಟರಲ್ಲಿ ಆಲ್ರೆಡಿ 7:15 ಆಗೋಗಿತ್ತು. ಅಲ್ಲಿಂದ ನಾನು ಬಸ್ ಹುಡಿಕೊಂಡು ಹೋಗೋಷ್ಟರಲ್ಲಿ ತಲೆ ಕೆಡುತ್ತೆ ಪಕ್ಕ, ಅದಂತೂ ನಿಜ. ನಾನು ಹೋದಾಗ ನಮ್ಮ ರೂಟ್ ಬಸ್ ಯಾವುದೂ ಇರಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಬಸ್ ಕೊನೆಗೂ ಸಿಕ್ತು. ಸ್ಯಾಟ್ಲೈಟಿಂದ ನಮ್ದು ಬಂದು ಬ್ಯಾಂಗ್ಳೂರ್ ಡೈರಿ ಸರ್ಕಲ್ ಹತ್ರ ನಮ್ಗೆ ಬರೋದು ಮನೆ, ವಿಲ್ಸನ್ ಗಾರ್ಡನ್. ಅಲ್ಲಿಗೆ ಹೋಗ್ಬೇಕು. ನೈಟ್ ಈ ಟ್ರಾಫಿಕ್ಕಲ್ಲಿ ಹೋಗ್ತಾ ಇದೆ, ಯಪ್ಪ ಯಾಕಾದರೂ ಬಂದು ಅನಿಸ್ಬಿಡುತ್ತೆ. ಆದರೂ ಒಂಥರ ಖುಷಿ, ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೀನಲ್ಲ ಅಂತ. ಆ ಟ್ರಾಫಿಕ್ ಚಿಂತೆ ಏನೇ ಇದ್ರೂ ಅಮ್ಮನ ಮನೆಗೆ ಹೋಗೋ ಖುಷಿಲಿ ಅದ್ಯಾವುದೂ ನೆನಪಿರಲ್ಲ. ಏನಪ್ಪ ಅಂತ ಅಂದರೆ, ನಾನು ಬರ್ತಾ ಇರೋದು ನಮ್ಮ ನಿಜವಾಗ್ಲೂ ಒಂಚೂರು ಐಡಿಯಾನೇ ಇಲ್ಲ. ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ, ಏನು ಹೇಳ್ತಾರೆ ನಮ್ಮಮ್ಮ ಅಂತ. ನಾನು ಹೋದಾಗ ಅಮ್ಮ ಇರಲಿಲ್ಲ, ವರ್ಕಿಂದ ಬಂದಿರಲಿಲ್ಲ. ನನ್ನ ತಂಗಿ ಇದ್ಲು, ಅವಳೇ ಓಪನ್ ಮಾಡಿದ್ಲು. ಅವ್ರಿಗೂ ಶಾಕ್. ಆಮೇಲೆ ಅಮ್ಮ ಬಂದರು, ನೋಡೋಣ ಬನ್ನಿ ಏನು ಹೇಳ್ತಾರೆ ಅಂತ. ಏನಿದು? ಹೆಂಗೆ ನಾವು ಯಾರು ಒಬ್ಳೆ ಬಂದ? ಅವರಲ್ಲಿ ಬಂದಿಲ್ಲ. ಅದೇ ನೀನು ಒಬ್ಳೆ ಬಂದ? ಒಬ್ಳೆ ಅಂತ ಇಲ್ಲ ಕಣೋ. ಅವ್ರು ನಂಬ್ತಾನೆ ಇಲ್ಲ ನಾನು ಒಬ್ಬಳೆ ಬಂದಿದ್ದೀನಿ ಅಂತ. ಆದರೆ ತುಂಬ ಖುಷಿ ಪಟ್ಟರು ಅವರಂತೂ. ಯಾಕೆಂದರೆ ಯಾವ ಮದುವೆ ಆದಾಗಿಂದ ನಾನು ಯಾವತ್ತೂ ಈ ಥರ ಅಮ್ಮನಿಗೆ ಹೇಳ್ದೆ ಬಂದಿಲ್ಲ. ಬರಬೇಕಾದ್ರೆ ಹೇಳ್ಬಿಟ್ಟು ಬರ್ತಿದ್ರೆ ಅವರಂತೂ ತುಂಬ ಶಾಕ್ ಆಗಿದ್ರು ಆ್ಯಂಡ್ ಖುಷಿ ಕೂಡ ಆದರು. ನಿಮ್ಗೆ ಹೇಳಿದ್ದೆ ಅಲ್ವಾ ನನಗೆ ಕೃಷ್ಣ ಅಂದರೆ ಎಷ್ಟು ಇಷ್ಟ ಅಂತ. ನಮ್ಮಮ್ಮ ಮನೇಲಿ ಕೂಡ ನಾನು ಕೃಷ್ಣನ ಇಟ್ಟಿದ್ದೀನಿ. ಹೆಣ್ಮಕ್ಳು ಅಮ್ಮನ ಮನೆಗೆ ಹೋದರೆ ಒಂಥರ ರಾಜಾತಿಥ್ಯ ಸಿಗುತ್ತೆ. ಯಾಕಂದರೆ ಕೂತಿದ್ದ ಜಾಗಕ್ಕೆ ಕಾಫಿ, ತಿಂಡಿ, ವೆರೈಟಿ ಊಟ ಎಲ್ಲ ಸಿಗುತ್ತೆ. ಅದಂತೂ ನಿಜ. ಬಟ್ ಏನಪ್ಪ ಅಂತ ಅಂದರೆ, ಹೋಗಿದ್ದು 2 ದಿನಕ್ಕೆ ರಿಟರ್ನ್ ಆಗ್ತಾಯಿದ್ದೀನಿ. ಅದೇ ದೊಡ್ಡ ಬೇಜಾರು. ಎಲ್ಲೋ ಹೋಗ್ಬೇಕು ಬಾ ಅರ್ಜೆಂಟಿಗೆ
ಇದೆ ಅಂತ ಸಂತು ಕಾಲ್ ಮಾಡ್ಕರೋದು. ಅದಕ್ಕೋಸ್ಕರ ರಿಟರ್ನ್ ಮತ್ತೆ ನಾನು ಬರ್ತಾಯಿದ್ದೀನಿ ಚನ್ನಪಟ್ಟಣಗೆ. ತುಂಬ ಬೇಜಾರಾಗ್ತಾಯಿದೆ. ಹಾಗೆ ಅಮ್ಮ ಸ್ವಲ್ಪ ಶಾಪಿಂಗ್ ಮಾಡಿಸಿದ್ರು. ಶಾಪಿಂಗ್ ಮಾಡಿಕೊಂಡು ಮತ್ತೆ ಚನ್ನಪಟ್ಟಣ ಬರ್ತಾಯಿದ್ದೀನಿ. ತುಂಬ ಬೇಜಾರಾಗ್ತಾಯಿದೆ, ಬಟ್ ನೋ ಆಪ್ಷನ್, ಬರಲೇಬೇಕು. ಏಕೆಂದರೆ ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ಒಂಥರ ನೆಂಟರ ಮನೆ ಆಗಿಬಿಡುತ್ತೆ. ಹುಟ್ಟಿ ಬೆಳೆದಿದ್ದ ಮನೆ ಕೂಡ ಮದುವೆ ಆದಮೇಲೆ ಬೇರೆ ಮನೆ ಆಗುತ್ತೆ. ಅದೇ ಬೇಜಾರಲ್ಲಿ ಬಂದೆ. ಬರೋ ಅಷ್ಟರಲ್ಲಿ ಸಂತು ವೆಯ್ಟ್ ಮಾಡ್ತಾಯಿದ್ರು. ರಿಟರ್ನ್ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಏನಕ್ಕೆ ರಿಟರ್ನ್ ಬಂದೆ, ಆ ವರ್ಕ್ ಮೇಲೆ ಹೋಗಬೇಕು. ನೆಕ್ಸ್ಟ್ ಡೇ ನಾವು ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ವೋ ಅಲ್ಲಿಗೆ ಹೋದ್ವಿ. ಮೀನ್ಸ್ ಮದುವೆ ಆಗಿ ಹೊಸದ್ರಲ್ಲಿ ಊಟ ಕರೀತಾರಲ್ಲ, ಇದಕ್ಕೆ ಹೋಗಿದ್ವಿ. ಊಟ ತುಂಬ ತಿಂದು ಲಾಸ್ಟಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಕನಕಪುರದಲ್ಲಿರೋ ಪೋಲಾರ್ ಬೇರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾವು ಹೋಗಿದ್ದ ಪ್ಲೇಸ್ಗೆ ನಿಯರೇ ಇತ್ತು, ಸೊ ಹೋದ್ವಿ. ಹೋಗಿ ಆರ್ಡ್ರ್ ಕೊಟ್ವಿ. ಬಟ್ ಏನಪ್ಪ ಅಂದರೆ 45 ಮಿನಿಟ್ಸ್ ಆದರೂ ನಾವು ಆರ್ಡ್ರ್ ಮಾಡಿದ್ದು ಕೊಟ್ಟೇ ಇಲ್ಲ. ಹೋಗಿ ಬೈದ ಮೇಲೆ ರಿಟರ್ನ್ ಮರ್ತೋಗ್ಬಿಟ್ಟಿದ್ವಿ, ಸ್ಕ್ಯಾನರ್ ಮಿಸ್ ಮಾಡ್ಕೊಂಡಿದ್ವಿ ಅಂತ ಏನೋ ಹೇಳಿ 45 ಮಿನಿಟ್ಸ್ ಆದಮೇಲೆ ನಾವು ಆರ್ಡ್ರ್ ಮಾಡಿದ್ದು ಐಸ್ ಕ್ರೀಮ್ ತಂದುಕೊಟ್ರು. ನಾವು ಬಂದು ಫಲೂಡಾ, ಮ್ಯಾಂಗೋ ಫಲೂಡಾ ಮತ್ತು ಡೆತ್ ಬೈ ಚಾಕ್ಲೇಟ್ ಬುಕ್ ಮಾಡಿದ್ವಿ. ಸೊ ತಂದುಕೊಟ್ರು, ತಿಂದ್ವಿ. ಓಕೆ ನನಗಂತೂ ಜಾಸ್ತಿ ಇಷ್ಟ ಆಗಲಿಲ್ಲ. ನನಗಂತೂ 50 ರೂಪೀಸ್ ಅಮೂಲ್ ಐಸ್ ಕ್ರೀಮೇ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಒನ್ಸ್ ಅಗೈನ್.